ದೇಶದ ಇತಿಹಾಸದಲ್ಲೇ ಬಹುಶಃ ಪ್ರಥಮ ಬಾರಿಗೆ ಭಾನುವಾರ ಅಂದರೆ ರಜಾದಿನದಂದು ಸಂಸತ್ನಲ್ಲಿ ಬಜೆಟ್ ಮಂಡಿಸಿದ್ದಾರೆ. ಇದು ಯಾವ ಕಾರಣಕ್ಕೆ ಮಂಡಿಸಲಾಯಿತೋ ಏನೋ ಅದಂತೂ ಗೊತ್ತಿಲ್ಲ. ಒಟ್ಟು ಬಜೆಟ್ ಇಟ್ಟು ಮಂಡಿಸಾಗಿದೆ. ಸತತವಾಗಿ 9ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ನ ಮಂಡಿಸಿದ್ದಾರೆ. ಈ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿ ಹೋದಂತಹ ಒಬ್ಬ ರಾಜ್ಯಸಭಾ ಸದಸ್ಯರು. ಪದೇ ಪದೇ ಕರ್ನಾಟಕದಿಂದ ಅವರು ಆಯ್ಕೆಯಾಗಿ ಹೋಗ್ತಾನೆ ಇದ್ದಾರೆ. ಆದರೆ ಕರ್ನಾಟಕಕ್ಕೆ ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ನೋಡಿದ್ರೆ 0. ಏನೇನೋ ಕಾಂಟ್ರಿಬ್ಯೂಷನ್ ಇಲ್ಲದ ಅಟ್ಲೀಸ್ಟ್ ನಾವು ಕರ್ನಾಟಕದಿಂದ ಆಯ್ಕೆ ಮಾಡಿ ಕಳಿಸಿದ್ರೆ ಆ ಕಾರಣಕ್ಕೋಸ್ಕರ ನಾವು ಏನಾದರೂ ಕೆಲಸ ಮಾಡೋ ಅನ್ನುವ ಒಂದು ಸಣ್ಣ ಪ್ರಜ್ಞೆ ಕೂಡ ಆಕೆಗಿದ್ದಂತಿಲ್ಲ. ಇದಕ್ಕೆ ಕಾರಣಗಳು ಕೂಡ ಇದ್ದಾವೆ. ಮೊದಲನೇದಾಗಿ ಈ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಈ ಬಾರಿ ಕೊಟ್ಟಿರ್ತಕ್ಕಂಥದ್ದು ಏನು? ಕರ್ನಾಟಕದಲ್ಲಿ ಈ ಬಾರಿಗೆ ಮೊದಲನೇದಾಗಿ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಇಡೀ ರಾಷ್ಟ್ರಕ್ಕೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ನು. ಭಾಳ ವೇಗವಾಗಿ ಆರ್ಥಿಕತೆ ವಿಚಾರ ಆಗಿರ್ಬೋದು, ಸಾಮಾಜಿಕ ವಿಚಾರ ಆಗಿರ್ಬೋದು, ರಾಜಕೀಯ ಥಾಟ್ಸ್ಗಳಾಗಿರ್ಬೋದು, ಏನು ಬೇಕಾದಾಗಿರ್ಬೋದು, ಇವೆಲ್ಲ ವಿಚಾರದಲ್ಲೂ ಕೂಡ ಭಾಳ ಮುನ್ನುಗ್ಗಿ ವೇಗವಾಗಿ ಹೋಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ. ಆದರೆ ಕರ್ನಾಟಕಕ್ಕೆ ಈ ಬಾರಿ ಸಿಕ್ಕಿರ್ತಕ್ಕಂಥದ್ದೇನು? ಶೂನ್ಯ. ಇದರ ನಡುವೆ ನಾವು ಪ್ರಶ್ನೆ ಮಾಡಬೇಕಾಗಿರೋದು ನಿರ್ಮಲಾ ಸೀತಾರಾಮನ್ ಅವ್ರ ಜೊತೆಗೆ ನಮ್ಮ ರಾಜ್ಯದ ಸಂಸದರಿದ್ದಾರಲ್ಲ, ಸಂಸತ್ತಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ನೀವು ಸಂಸತ್ತರಾಗೋಕ್ಕಿಂತ ಮುಂಚೆ ನೀವು ಕನ್ನಡಿಗರು, ಕನ್ನಡದ ಭಾಷೆಗೆ ಸಂಬಂಧಪಟ್ಟಂತೆ, ಕನ್ನಡದ ನೆಲಕ್ಕೆ ಸಂಬಂಧಪಟ್ಟಂತೆ ಏನಿತ್ತು ಈ ಸರಿ ಬಜೆಟಲ್ಲಿ, ಯಾಕೆ ಅನ್ಯಾಯ ಆಯಿತು ಅಂತ ಎಲ್ಲ ನಿಮ್ಮ ಪಕ್ಷದ ರಾಜಕೀಯದ ಹೊರತಾಗಿ ಕೂಡ ಮಾತಾಡುವ ಗಟ್ಸನ್ನ ನೀವು ಬೆಳೆಸ್ಕೊಬೇಕು. ಆದರೆ ಆ ಗಟ್ಸ್ ಯಾರಲ್ಲೂ ಇದ್ದಂತೆ ಕಾಣಿಸ್ತಾ ಇಲ್ಲ. ಎಲ್ಲ ಇರೋರೆಲ್ಲ ಬರೀ ಅವರ ಪಕ್ಷದ ಕಾರ್ಯಕರ್ತರಷ್ಟೇ. ಅವ್ರು ಯಾರು ಸಂಸತ್ ಸದಸ್ಯರಲ್ಲ, MP ಗಳಲ್ಲ ಅವ್ರು ಯಾರು. ಬಜೆಟ್ನ ಸಣ್ಣದಾಗಿ ನೋಡೋದಾದ್ರೆ ನಮಗೆ ಅನ್ಸೋದೇನು ಅಂತಂದರೆ, ಕಂಪ್ಲೀಟಾಗಿ ಈ ಭಾರತ ಅನ್ನುವ ದೇಶದಲ್ಲಿ ಹಳ್ಳಿಗಳೇ ಇಲ್ಲ ಅಂತೇಳಿ ಈ ಕೇಂದ್ರ ಸರ್ಕಾರ ಡಿಸೈಡ್ ಮಾಡೋಂಗಿದೆ. ಗ್ರಾಮೀಣ ಭಾರತವನ್ನು ಕಂಪ್ಲೀಟಾಗಿ ಸೈಡ್ ಇಟ್ಟಿರ್ತಕ್ಕಂಥದ್ದು ನಿಚ್ಚಳವಾಗಿ ಕಾಣಿಸುತ್ತೆ. ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂತಂಗಿದ್ರೆ, ಸಿಕ್ಕಿಂ ಅನ್ನೋ ಒಂದು ಸಣ್ಣ ರಾಜ್ಯ, ಆ ಸಿಕ್ಕಿಂ ರಾಜ್ಯ ಇದೆಯಲ್ಲ, ಸಾವಯವ ಕೃಷಿಗೆ ಏಳಿ ಮಾಡಿಸಿದಂಥ ರಾಜ್ಯ. ಅದ್ರ ಪಾಡಿಗೆ ಅದು ಕೃಷಿ ಮಾಡ್ಕೊಂಡು ಹೋಗ್ತಾ ಇತ್ತು. ಸಾವಯವ ಅಂತ ಹೇಳ್ಬಿಟ್ಟು ನಾವು ಇಡೀ ರಾಷ್ಟ್ರಾದ್ಯಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದ್ರ ಬಗ್ಗೆ ಕನಸು ಕಾಣ್ತೀವಿ. ನಾವು ರಸಗೊಬ್ಬರ ಇಲ್ಲದಂಥ, ಕ್ರಿಮಿನಾಶಕ ಇಲ್ಲದಂತಹ ಬೆಳೆ ಬೆಳೆದು ಆರೋಗ್ಯಕರವಾದ ಆಹಾರವನ್ನು ಎಲ್ಲರಿಗೂ ಕೊಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಸಿಕ್ಕಿಂ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ಕೊಂಡು ಹೋಗ್ತದೆ. ಆದರೆ ಈ ಸರಿ ಬಜೆಟಲ್ಲಿ ಏನು ಘೋಷಣೆ ಮಾಡಿದ್ದಾರೆ, ಸಿಕ್ಕಿಂ ರಾಜ್ಯದಲ್ಲಿ ಅತಿ ದೊಡ್ಡ ರಸಗೊಬ್ಬರದ ಪ್ಲಾಂಟೇಶನ್ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅದರ್ಥ ಸಿಕ್ಕಿಂನು ಕೂಡ ಹಾಳು ಮಾಡಾಕ್ಕೊಳ್ಳೋಣ ಅಂತಲಾಗಿ ಸಿಕ್ಕಿಂ ಒಂದು ಯಾಕೆ ನೆಟ್ಟಗೈತೆ ಅಂತ. ಇದೊಂದೇ ಉದಾಹರಣೆ ಸಾಕು ಗ್ರಾಮೀಣ ಭಾರತದ ಬಗ್ಗೆ, ಸಾವಯವ ಬಗ್ಗೆ, ಕೃಷಿಯ ಬಗ್ಗೆ ಈ ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥ ವಿಷನ್ ನೋಡೋದಕ್ಕೆ. ಹಾಗೆ ಎರಡನೇದಾಗಿ ಹೇಳಬೇಕು ಅಂತಂದರೆ, ಗ್ರಾಮೀಣ ಭಾರತದಲ್ಲಿ ಎಷ್ಟೊಂದು ಸಮಸ್ಯೆಗಳಿದ್ದಾವೆ. ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದೇ ಒಂದು ಸಣ್ಣ ಪರಿಹಾರ ಇಲ್ಲ. ಏನೋ ಒಂದು ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನಾವು ಇಡೀ ಭಾರತದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಆ್ಯಪ್ಗಳು ಕ್ರಿಯೇಟ್ ಮಾಡ್ತೀವಿ. ಅವರೇ ಮಣ್ಣು ಪರೀಕ್ಷೆ ಮಾಡ್ಕೊಬೋದು, ಅವರೇ ಮತ್ತೊಂದು ಪರೀಕ್ಷೆ ಮಾಡ್ಕೊಬೋದು ಅಂತೇಳಿ ಇನ್ನೆಲ್ಲ ಸಾಕಷ್ಟು ಬಾರಿ ನೋಡಾಗೋಗಿದೆ. ಅವನ್ನೆಲ್ಲ ಈಗ ಆಲ್ರೆಡಿ ಇರ್ತಕ್ಕಂಥ ಒಂದು ಇಂಪ್ಲಿಮೆಂಟೇಷನ್ ಮಾಡೋದು ಸಾಕಾಗೋಗಿದೆ. ಆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೋಸ್ಕರ ನೀವು ಇಷ್ಟೊಂದೆಲ್ಲ ಖರ್ಚು ಮಾಡಿ 53 ಲಕ್ಷ ಕೋಟಿ ಅಂತ ಹೇಳ್ಬಿಟ್ಟು ಒಂದು ಬಜೆಟ್ ಮಂಡಿಸ್ಬೇಕಾಯ್ತದೆ ನಿರ್ಮಲಾ ಸೀತಾರಾಮನ್ ಅವರೇ. ಇದನ್ನೆಲ್ಲ ನೋಡ್ತಾ ಹೋದರೆ ಭಾಳ ಆಶ್ಚರ್ಯ ಆಗುತ್ತೆ. ನಿಮಗೆ ಗ್ರಾಮೀಣ ಭಾರತ ಅಲ್ಲ, ರೈತರಲ್ಲ, ಕಾರ್ಮಿಕರಲ್ಲ, ಇವರು ಯಾರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ನಿಮಗೆ ಕಾಳಜಿ ಇರತಕ್ಕಂಥದ್ದು ಒಳ್ಳೆಯವರ ಬಗ್ಗೆ ಮಾತ್ರ. ನಿಮಗೇನು ದೊಡ್ಡ ದೊಡ್ಡ ಮನುಷ್ಯರು ಕಣ್ಣಿ ಕಾಣಿಸ್ತಾರೆ ಹೊರತು ಈ ಬಡವರು, ಕೂಲಿ ಕಾರ್ಮಿಕರು, ರೈತರು ಇವರು ಯಾರು ನಿಮ್ಮ ಕಣ್ಣಿ ಕಾಣಿಸಲ್ಲ. ನಿಮಗೆ ಕಾಣಿಸ್ತಕ್ಕಂಥ ದೊಡ್ಡ ದೊಡ್ಡ ಹೈವೇ, ಟೋಲ್ ಹೈವೇಗಳು ಬರ್ತಾವಲ್ಲ, ಹೈವೇಗಳು, ದೊಡ್ಡ ದೊಡ್ಡ ಕಟ್ಟಡಗಳು, ಅವೇನೇನೋ ಬಂದರುಗಳು, ಅವೆಲ್ಲ ಆ ಥರದ್ದೆಲ್ಲ ಇದಾವಲ್ಲ, ಆ ಥರದ ಬಗ್ಗೆ ಕಾನ್ಸೆಪ್ಟು. ಅದರಿಂದ ಉದ್ಯಮಿಗಳಿಗೆ ಏನು ಅನುಕೂಲ ಆಗುತ್ತೆ, ನಿಮ್ಮ ಆಪ್ತವಲಯದಲ್ಲಿ ಇದಾರಲ್ಲ ಕೆಲವು ಉದ್ಯಮಿಗಳು, ಅವರಿಗೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಬಜೆಟ್ ಕಾನ್ಸಂಟ್ರೇಟ್ ಮಾಡುತ್ತೆ. ಇನ್ನು ಎರಡನೇದಾಗಿ ಹೇಳಬೇಕು ಅನ್ನೋದು ಭಾಳ ಮುಖ್ಯವಾದ ವಿಚಾರ. ಈ ಬಜೆಟ್ ಇದೆಯಲ್ಲ, ಇದು ದೇಶಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಡಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನೀವು ಈ ರಾಜ್ಯದಲ್ಲಿ, ಅಂದರೆ ಈ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಕಳೆದ ಸರಿ ಬಜೆಟ್ ಮಂಡಿಸಿದಾಗ ಬಿಹಾರದ ಎಲೆಕ್ಷನ್ ಇತ್ತು. ಅದಕ್ಕೆ ಕಾನ್ಸಂಟ್ರೇಟೆಡ್ ಆಗಿ ನೀವು ಬಜೆಟ್ ಮಂಡಿಸಿದ್ದನ್ನು ನಾವು ನೋಡಿದ್ದೀವಿ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಲ್ಲಿ, ಇನ್ನೂ ಹಲವಾರು ರಾಜ್ಯಗಳಲ್ಲಿ ವಿಧಾನಸಭಾ ಎಲೆಕ್ಷನ್ಗಳು ನಡೆಯೋದಕ್ಕೆ ಶುರು ಆಗುತ್ತೆ. ಆ ಕಾರಣಕ್ಕೋಸ್ಕರ ನೀವು ಪಶ್ಚಿಮ ಬಂಗಾಳ, ತಮಿಳುನಾಡು ಉಳಿದವನ್ನ ಗಮನದಲ್ಲಿಟ್ಕೊಂಡು ನೀವು ಓಟ್ ಹಾಕಂಗಿದ್ರೆ ಮಾತ್ರ ನಿಮ್ಮ ರಾಜ್ಯಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಕಾಂಟ್ರಿಬ್ಯೂಟ್ ಮಾಡಲ್ಲ ಅನ್ನೋ ಸಂದೇಶವನ್ನು ಇರಬೇಕಾದ್ರೆ ನಾವು ಮನೆ ಮಾಡಿದ್ದೀರ. ಇದರ ಅರ್ಥ ಏನು? ನಿಮ್ಮ ಬಜೆಟ್ಟು ಒಂದು ಚುನಾವಣಾ ಪ್ರಣಾಳಿಕೆ ಅಂತಿದೆ. ಚುನಾವಣಾ ಪ್ರಣಾಳಿಕೆಗೋಸ್ಕರ ನಾವು ಬಜೆಟ್ ಮಂಡಿಸ್ಬೇಕಾ? ದೇಶದ ಪ್ರತಿಯೊಬ್ಬ ನಾಗರಿಕರು ದುಡಿದಂಥ ತಮ್ಮ ಬೆವರಿನ ದುಡ್ಡನ್ನು ತಗೊಂಡೋಗಿ ನಿಮ್ಮ ಪಕ್ಷದ ರಾಜಕೀಯಕ್ಕೋಸ್ಕರ ಬಳಸ್ತಿರ್ತಾರಲ್ಲ, ಇದಕ್ಕೆ ಏನು ಹೇಳಬೇಕು? ಪಕ್ಷದ ರಾಜಕೀಯ ಬೇರೆ, ದೇಶದ ಅಭಿವೃದ್ಧಿ ಬೇರೆ. ಅವೆರಡನ್ನೂ ಕೂಡ ಕಂಬೈನ್ ಮಾಡ್ತಕ್ಕಂಥ ಒಂದು ಸೂಕ್ಷ್ಮತೆ ನಿಮ್ಮಲ್ಲಿ ಇಲ್ಲದಿರ್ತಕ್ಕಂಥದ್ದು ಈ ಬಜೆಟಲ್ಲಿ ನಿಚ್ಚಳವಾಗಿ ಕಾಣಿಸುತ್ತೆ. ಅದರಲ್ಲೂ ಕೂಡ ಈ ಕರ್ನಾಟಕದ MP ಗಳ ಬಗ್ಗೆ ಖಂಡಿತವಾಗಿಯೂ ಮಾತಾಡಬೇಕು. ಅದರಲ್ಲಿ ಕಾಂಗ್ರೆಸ್ನವರನ್ನ ಕಾರಣಕ್ಕೇನೋ ಹಾಸನದ ಸಂಸದರಾದಂಥ ಶ್ರೇಯಸ್ ಪಾಟೀಲ್ ರವರು ಒಂದಷ್ಟು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ? ನಮ್ಮ ರಾಜ್ಯಕ್ಕೆ ಏನೂ ಇಲ್ಲ. 16ನೇ ಹಣಕಾಸು ಆಯೋಗದಲ್ಲಿ ಎಷ್ಟು ಹಣ ಸಿಗಬೇಕಾಗಿತ್ತು? ಕನಿಷ್ಠ ಪಕ್ಷ ನಮ್ಮ ಕಣ್ಣಿಗೆ ಕಾಣಂಗೇನೆ, ನಮ್ಮ ದೊಡ್ಡ ದೊಡ್ಡ ಲೆಕ್ಕ ಎಲ್ಲ ನಮಗೆ ಗೊತ್ತಾಗಲ್ಲ, ಆದರೂ ಕೂಡ ಕಣ್ಣಿಗೆ ಕಾಣಂಗೇನೆ 15,000 17,000 ಕೋಟಿ ರೂಪಾಯಿ ದುಡ್ಡು ಈ ಸರಿ ಬಂದಿಲ್ಲ, ನಿಮಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ.
ಅದೇ ನೀವು ಆ ತಾರತಮ್ಯ ನೋಡಿ, ಆ ಮಹಾರಾಷ್ಟ್ರಕ್ಕೆ ಕನ್ನಡ ಈಗ ವಿಪತ್ತು ನಿರ್ವಹಣಾ ನಿಧಿಗೋಸ್ಕರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು 4,000 ಕೋಟಿನೂ ಕೊಟ್ಟಿದ್ದಾರೆ. ಅದೇ ಮಹಾರಾಷ್ಟ್ರಕ್ಕೆ 34,000 35,000 ಕೊಟ್ಟಿದ್ದಾರೆ. ಅದು ಉತ್ತರ ಪ್ರದೇಶಕ್ಕೆ ಹೋಗ್ಬಿಟ್ರೆ ಅದು 1,00,000 ಕೋಟಿಗೆ ಮೇರುತ್ತದು. ಈ ಥರದ ತಾರತಮ್ಯ ಮಾಡೋದಿದೆಯಲ್ಲ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಗೆ, ಮತ್ತು ಸ್ಥಳೀಯ ಜಾಗಗಳ ಅಭಿವೃದ್ಧಿಗೋಸ್ಕರ ವಿಚಾರದಲ್ಲಿ ಮಂಡಿಸಿರ್ತಕ್ಕಂಥ ಬಜೆಟ್ ಅಲೋಕೇಶನ್ ಕೂಡ ನೋಡೋದು ಕೂಡ ಕರ್ನಾಟಕಕ್ಕೆ ಏನೂ ಇಲ್ಲ. ಕರ್ನಾಟಕಕ್ಕೆ ನೀವು ಆ ಬಿಡಿಗಾಸು ಕೂಡ ಕರ್ನಾಟಕ ಇಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೊಡ್ತದೆಯೋ ಅದರ 15% ಕೂಡ ಇಲ್ಲ. ಇಷ್ಟೊಂದು ಅನ್ಯಾಯವನ್ನು ನೀವು ಕರ್ನಾಟಕಕ್ಕೆ ಮಾಡ್ತಾ ಇರೋದು ಕೂಡ ಎದೆ ಉಬ್ಬಿಸಿ ನಾವು ಕನ್ನಡಿಗರು ಅಂತ ಹೇಳ್ತಾರಲ್ಲ, ಕನ್ನಡ ಭಾಷೆಯ ಬಗ್ಗೆ ಭಾಳ ದೊಡ್ಡ ಅಭಿಮಾನ ಇಟ್ಕೊಂಡಿದ್ದೀವಿ ಅಂತ ಯಾವ ಅಭಿಮಾನವೂ ಕೂಡ ಇಲ್ಲ. ಈ ಸಂಸದರೆಲ್ಲ ಆಯಾ ಪಕ್ಷದ ಬುಕೆಟ್ಗಳಾಗೋಗಿದ್ದಾರೆ, ಕಾರ್ಯಕರ್ತರಾಗೋಗಿದ್ದಾರೆ. ಇವರನ್ನು ಕಳಿಸಿರ್ತಕ್ಕಂಥ ಮತದಾರರಿದಾರಲ್ಲ ತಲೆ ಗೆಚ್ಕೊಂತ ಇದ್ದಾರೆ. ಇವಾಗ ಬೇಕಾಗಿತ್ತ ನಾವು ಇವ್ರು ಕಳಿಸೋದನ್ನ ಅಂತ. ಇಡೀ ದಕ್ಷಿಣ ಭಾರತದಲ್ಲಿ BJPಗೆ ಮೊದಲು ಬಾಗಿಲು ಓಪನ್ ಆಗಿದೆ ಕರ್ನಾಟಕದಲ್ಲಿ. ಅಂತ ಕರ್ನಾಟಕಕ್ಕೆ ನೀವು ಮೋಸ ಮಾಡ್ತೀರಾ, ಅಲ್ಲೂ ಕೂಡ ನಿಮಗೆ ನಿಯತ್ತಿಲ್ಲ. ಇನ್ನು ನಿಮ್ಮ ಕರ್ನಾಟಕದಿಂದಲೇ ಆಯ್ಕೆ ಮಾಡಿ ಕೊಡಿಸ್ತಾ ಇದೀವಿ ನಿಮ್ಮ ಪದೇ ನಿರ್ಮಲಾ ಸೀತಾರಾಮನ್ ಅವರನ್ನು. ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಬಜೆಟ್ ಮಂಡನೆ ಮಾಡೋದಕ್ಕೆ ಕಾರಣ ಆಗಿರೋದೇ ಕರ್ನಾಟಕ. ಆ ಕಾರಣಕ್ಕೋಸ್ಕರ ನಾನು ಕರ್ನಾಟಕನ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಅನ್ನುವ ಸಣ್ಣ ಕೃತಜ್ಞತೆ ಕೂಡ ಈ ನಿರ್ಮಲಾ ಸೀತಾರಾಮನ್ ಅವರಿಗಿಲ್ಲ. ಈ ನಿಟ್ಟಿನಲ್ಲಿ ನೋಡೋದಾದರೆ ಬಜೆಟ್ ಅದು ನೋಡೋದು ಮಾರನೇ ದಿವಸ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಯಾಕೆಂದರೆ ಮೀಡಿಯಾಗಳು ಕೂಡ ಅವ್ರದ್ದೇ ಅಲ್ವಾ. ಹಂಗಾಗಿ ಇಡೀ ಪುಟದ ಮುಖ ಎಲ್ಲ ಕಡೆ ಬಜೆಟ್, ಯಶಸ್ವಿ ಬಜೆಟ್ಟು, 2047ಕ್ಕೆ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥ ಬಜೆಟ್ ಅಂತಿದ್ದು. ಫಸ್ಟ್ 2026ನೇ ಇಸ್ವಿ ಏನಾಗ್ತದೆ ಅಂತ ನೋಡಿ ಸ್ವಾಮಿ. 2026ನೇ ಇಸ್ವಿಯ ಸಮಸ್ಯೆಗಳ ಬಗ್ಗೆ ಪ್ರತಿ ವರ್ಷ ಏನೇನು ಬಜೆಟ್ ಮಾಡಿಸ್ತೀವಿ ಅದ್ರ ಬಗ್ಗೆ ಗಮನ ಕೊಡಿ. 47ನೇ ಇಸ್ವಿ, ಯಾಕೆಂದರೆ 47ನೇ ಇಸ್ವಿಗೂ ನೀವೇನು ಮಾಡೋದು, ಯಾವ ಆಧಾರದ ಮೇಲೆ ಹೇಳ್ತಾ ಇದೀವಿ ಅಂತಂದರೆ 2011ಕ್ಕೆ ನೀವು ಅಧಿಕಾರಕ್ಕೆ ಬಂದಂಥವ್ರು 2026ನೇ ಇಸ್ವಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ ಕಲ್ಪನೆ ಇಟ್ಕೊಂಡು ಬಂದವರು ನೀವು. ಇಲ್ಲಿ 13 ವರ್ಷ ಆದರೂ ಕೂಡ ನಿಮಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಾಧ್ಯ ಆಗಿಲ್ವಲ್ಲ. ಈ ಆಧಾರದ ಮೇಲೆ ಹೇಳ್ತೀವಿ ನಿಮಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬೇಕಾಗಿಲ್ಲ. ನಿಮಗೆ ಕೆಲವರದೇ ಸಾಥು, ಕೆಲವರದೇ ವಿಕಸಿತ. ಇದೇ ವಿಕಸಿತ ಭಾರತ 2047 ಕೂಡ ಆಗುತ್ತೆ. ಈ ಮೂಗಿಗೆ ತುಪ್ಪ ಸಾರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. ಇದರ ಬಗ್ಗೆ ಭಾಳ ದೊಡ್ಡ ಗಂಭೀರವಾದ ಚರ್ಚೆಗಳಾಗಬೇಕಾಗಿದೆ. ಹಾಸನದಲ್ಲಿ ಭಾಳ ದೊಡ್ಡ ದನಿಯಲ್ಲಿ ಕಾಡನೆ ಸಮಸ್ಯೆ ಚರ್ಚೆ ಆಗ್ತಾಯಿದೆ. ಕಾಡನೆ ಸಮಸ್ಯೆಗಳಿಗೋಸ್ಕರ ಏನು ಕಾಂಟ್ರಿಬ್ಯೂಷನ್ ಇದೆ ಈ ಬಜೆಟಲ್ಲಿ? ಕಾಫಿ ಬೆಳೆಗಾರರು ನೇರವಾಗಿ ವರ್ಷಕ್ಕೆ ಕನಿಷ್ಠ ಪಕ್ಷ ಸಾವಿರ ಕೋಟಿಗಳಲ್ಲಿ ನಿಮಗೆ ದುಡ್ಡು ಕೊಡ್ತಾರೆ. ಆ ಕಾಫಿ ಬೆಳೆಗಾರರ ಸಮಸ್ಯೆಗಳಿಗೋಸ್ಕರ ನಿಮ್ಮ ಬಜೆಟಲ್ಲಿ ಏನಿದೆ ಈ ಸರಿ? ಕಳೆದ ಬಜೆಟಲ್ಲೂ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಪ್ರಸ್ತಾಪ ಇತ್ತು. ಈ ಬಾರಿನಾದ್ರು ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಭದ್ರಾ ಮೇಲ್ದಂಡೆ ವಿಚಾರವಾಗಿ ಒಂದೇ ಒಂದು ತುಟಿ ಕಂದಿಲ್ಲ ನಮಗೆ ನಿರ್ಮಲಾ ಸೀತಾರಾಮನ್ ಅವರು. ಈ ಥರ ಬಜೆಟ್ನ ನಾವು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು? GDP ಫೇಕ್ GDP ಇರ್ತಕ್ಕಂಥದ್ದು ನಾವು ದೊಡ್ಡ ಆರ್ಥಿಕ ಶಕ್ತಿ ಅಂತ ಹೇಳ್ತೀವಿ. ಅದು ಫೇಕ್ ಆರ್ಥಿಕ ಶಕ್ತಿ. ಅದ್ಯಾರೋ ಒಬ್ಬ ವ್ಯಕ್ತಿಗಳೇನಾದ್ರು ಬಿದ್ದೋದು ಅಂದರೆ ಇಡೀ ಭಾರತ ಬಿದ್ದೋಗುತ್ತೆ. ಅಂತಹ ಒಂದು ದುರ್ಬಲವಾದಂತಹ ಆರ್ಥಿಕ, ದುರ್ಬಲವಾದಂತಹ ರಾಜಕೀಯ ಸ್ಥಿತಿಗತಿ ಇಟ್ಕೊಂಡಿದ್ದಾಗ ಈ ರೀತಿಯ ಬಜೆಟ್ಗಳಲ್ಲಿ ತುಂಬ ಸೂಕ್ಷ್ಮತೆ ಇಟ್ಕೊಂಡು ಮಾಡಬೇಕಾಗಿತ್ತು. ಆದರೆ ಯಾವ ಸೂಕ್ಷ್ಮತೆ ಇಲ್ಲದೆ ಮಂಡಿಸ್ತಕ್ಕಂಥ ಈ ಬಜೆಟ್ ಇದೆಯಲ್ಲ, ಅದು ಕರ್ನಾಟಕಕ್ಕೂ ಮೋಸ ಮಾಡಿದೆ, ಬಡ ಸಮುದಾಯಕ್ಕೂ ಮೋಸ ಮಾಡಿದೆ, ರೈತರಿಗೂ ಮೋಸ ಮಾಡಿದೆ. ನೀವು ಉಳ್ಳವರಿಗೆ ಮಾತ್ರ ಈ ಸರ್ಕಾರ, ಉಳ್ಳವರಿಗೆ ಮಾತ್ರ ನಮ್ಮ ಕಾನೂನು, ಉಳ್ಳವರಿಗೆ ಮಾತ್ರ ನಮ್ಮ ದೃಷ್ಟಿಕೋನ ಅಂತಕ್ಕಂಥ ನಿಮ್ಮ ಈ ನಡೆ ಇದೆಯಲ್ಲ, ಇದು ಮುಂದೆ ಒಂದಲ್ಲ ಒಂದು ದಿವಸ ಭಾರತದಂತಹ ಭಾಳ ಬಹುತ್ವ ಇರತಕ್ಕಂತಹ, ಭಾಳ ಕ್ಲಿಷ್ಟಕರವಾದಂತಹ, ಭಾಳ ಸಂಕೀರ್ಣವಾದ ದೇಶಕ್ಕೆ ಮಾರಕವಾಗುತ್ತೆ. ಇಂತಹ ಒಂದು ಯೋಚನೆಯನ್ನು ನೀವು ಕೈ ಬಿಟ್ಟು ಭಾಳ ಪ್ರೊಡಕ್ಟಿವ್ ಆದಂತಹ ಯೋಚನೆ ಮಾಡದೆ ಹೋದರೆ ಈ ಭಾರತಕ್ಕೆ ಭವಿಷ್ಯ ಇಲ್ಲ. ಈ ವಿಚಾರವಾಗಿ ಇನ್ನಷ್ಟು ಚರ್ಚೆಗಳು ನಡೀಬೇಕು. ನಡೆಸೋಷ್ಟು ಶಕ್ತಿ ವಿಪಕ್ಷಗಳಿಗಾಗಲಿ ಅಥವಾ ಈ ಜನಕ್ಕಾಗಲಿ ಅಥವಾ ಇಲ್ಲಿ ದುಡಿತಿರ್ತಕ್ಕಂಥ ಕೈಗಳಿಗಾದರೂ ಇದೆಯಾ ಅನ್ನೋದೇ ಮುಂದಿನ ಯಕ್ಷ ಪ್ರಶ್ನೆ. ಧನ್ಯವಾದಗಳು.